ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ತ್ರಯೇಕ ದೇವರ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ದೇವರಿಗಿಂತಲೂ ಹೆಚ್ಚಾಗಿ ಮನುಷ್ಯರನ್ನು ಪ್ರೀತಿಸುವವರ ವಿಷಯದಲ್ಲಿ ಕರ್ತನು ಹೇಳಿರುವ ಮಾತುಗಳು, ಎಲ್ಲ ಶಿಷ್ಯರ ಜೀವಿತಕ್ಕೆ ಅನ್ವಯಿಸಬೇಕಾದ ನಿಯಮಗಳು, ಯೋಹಾನನ ಶಿಷ್ಯರು ಯೇಸುವನ್ನು ಪ್ರಶ್ನಿಸಿದ್ದು, ಯೇಸುವು ಸ್ನಾನಿಕನಾದ ಯೋಹಾನನನ್ನು ಶ್ಲಾಘಿಸಿದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಅಪೋಸ್ತಲರ ಕೃತ್ಯ ಗ್ರಂಥದಲ್ಲಿ ಹಿರೀಸಭೆಯವರು ಅಪೋಸ್ತಲರಿಗೆ ಯೇಸುವಿನ ಹೆಸರೆತ್ತಿ ಉಪದೇಶ ಮಾಡಬಾರದೆಂಬ ಅಪ್ಪಣೆ ನೀಡಿದಾಗ, ಪೇತ್ರನೂ ಇತರ ಶಿಷ್ಯರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ ಎಂದು ಹೇಳಿರುವುದನ್ನು ನೋಡುತ್ತೇವೆ. ಅಪೋಸ್ತಲರು ದೇವರಿಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡಿದರು. ಕ್ರೈಸ್ತರು ಎಂದು ಹೇಳಿಕೊಳ್ಳುವ ನಾವು ಯೆಹೋಶುವನಂತೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು ಹೇಳುವಂತೆ ನಿರ್ಧರಿಸಬೇಕು. ಯಾಕೆಂದರೆ ನಿಜವಾದ ಆನಂದವು ಆತನಲ್ಲಿ ಮಾತ್ರ ದೊರೆಯುತ್ತದೆ. ಈಗ ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಆತನ ಸ್ವರವನ್ನು ಕೇಳುತ್ತಾ ಆನಂದಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೆದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ? ಪ್ರವಾದಿಯನ್ನು ನೋಡುವುದಕ್ಕೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಅವನು ಪ್ರವಾದಿಯಾಗಿರಲಿಲ್ಲ, ಪ್ರವಾದಿಗಿಂತಲೂ ಹೆಚ್ಚಿನವನಾಗಿದ್ದನು. ಸ್ಥಾನಿಕನಾದ ಯೋಹಾನನ ವಿಚಾರದಲ್ಲಿ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಇಗೋ, ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದದೆಯೋ ಆ ಪುರುಷನು ಇವನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಹಾನನು ಮಲಾಕಿಯ 3ನೇ ಅಧ್ಯಾಯ 1ನೇ ವಚನದ ನೆರವೇರಿಕೆಯಾಗಿದ್ದಾನೆಂದು ಯೇಸು ಸ್ಪಷ್ಟವಾಗಿ ಇಲ್ಲಿ ತಿಳಿಯಪಡಿಸುತ್ತಾನೆ. ಅಲ್ಲಿ ಹೀಗೆ ಹೇಳಿದೆ, ಈಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೇ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ಥಾನಿಕನಾದ ಯೋಹಾನನು ಆ ದೂತನಾಗಿದ್ದನು. ಇಸ್ರಾಯೇಲರಿಗೆ ಮೆಸ್ಸಿಯನನ್ನು ಪರಿಚಯಿಸುವುದಕ್ಕಾಗಿ ಸ್ಥಾನಿಕನಾದ ಯೋಹಾನನು ಪ್ರತ್ಯೇಕವಾಗಿ ಆರಿಸಲ್ಪಟ್ಟಿದ್ದನು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾರು ಹೆಚ್ಚಿನವರೆಂಬ ಚರ್ಚೆ ಕೆಲವೊಮ್ಮೆ ಹುಟ್ಟುತ್ತದೆ. ಅಬ್ರಹಾಮನೋ, ಮೋಶೆಯೋ, ದಾವೀದನೋ ಎಂದು. ಯೋಹಾನನು ಹಿಂದೆ ಹುಟ್ಟಿದವರೆಲ್ಲರಿಗಿಂತ ಹೆಚ್ಚಿನವನೆಂದು ಯೇಸು ಹೇಳುತ್ತಾನೆ. ಅವನಿಗಿಂತ ಯಾರೂ ಹೆಚ್ಚಿನವರಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನು. ಈ ವಾಕ್ಯವನ್ನು ನಾವು ನೋಡುವಾಗ, ಯೇಸು ಈ ಲೋಕಕ್ಕೆ ಬಂದಾಗ ಆತನು ಸ್ನಾನಿಕನಾದ ಯೋಹಾನನಿಗಿಂತಲೂ ಹೆಚ್ಚಿನವರನ್ನು ಕರೆದನು. ಅವರು ಹೇಗೆ ಹೆಚ್ಚಿನವರಾದರು? ಯಾಕೆಂದರೆ ಅವರು ಕ್ರಿಸ್ತನಲ್ಲಿದ್ದುಕೊಂಡು ಆತನ ನೀತಿಯನ್ನು ಧರಿಸಿದವರಾಗಿದ್ದಾರೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾದದ್ದಾಗಿದೆ. ಯಾಕಂದರೆ ಬಲಾತ್ಕಾರವು ಬಾಹ್ಯ ರೀತಿಯಲ್ಲಿಯೂ ಇರಬಹುದು, ಆಂತರಿಕವಾಗಿಯೂ ಇರಬಹುದು. ಹೊರಗಿನ ದುಷ್ಟಶಕ್ತಿಗಳು ಅದನ್ನು ನಾಶಪಡಿಸಲು ಯತ್ನಿಸುತ್ತವೆ, ಇದು ಸತ್ಯವೇ. ಆದರೆ ಪೂರ್ಣ ಪ್ರತಿಷ್ಠೆ ಪಡಿಸಿಕೊಂಡವರೂ ಕೂಡ ಒತ್ತುತ್ತಾರೆ. ಅವರು ಬಲಾತ್ಕಾರವಾಗಿ ಒಳಪ್ರವೇಶಿಸಲು ಪ್ರಯತ್ನಿಸುತ್ತಾರೆ. ಇದು ಅತ್ಯವಸರ ಹಾಗೂ ಅಗತ್ಯತೆಯನ್ನು ಸೂಚಿಸುತ್ತದೆ. ನಾವು ನೋಡಿದಂತೆ ಒಬ್ಬ ಯವನಸ್ಥನು ಓಡಿ ಬಂದು ಯೇಸುವಿಗೆ ಅಡ್ಡಬಿದ್ದು, ಸ್ವಾಮಿ, ನೀನು ಎಲ್ಲಿಗೆ ಹೋದರೂ ನಾನು ಬರುತ್ತೇನೆ ಎಂದು ಹೇಳಿದ್ದನು. ಇದನ್ನು
ಮತ್ತಾಯನ ಬರೆಸುವಾರ್ತೆ 8ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುತ್ತೇವೆ. ಇಲ್ಲಿ 2 ರೀತಿಯ ಅರ್ಥಗಳು ಬರುತ್ತವೆ. ಯೇಸುವಿನ ಅರ್ಥ ಏನೆಂದು ನಾನು ಹೇಳಲಾರೆ. ಒಂದು ವೇಳೆ ಈ 2ರ ಕುರಿತು ಹೇಳಿರಬಹುದು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಓದಿಕೊಳ್ಳೋಣ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕಿತ್ತು. ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳುಕೊಳ್ಳಿರಿ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಲಾಕಿಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ ಬರತಕ್ಕ ದೂತನ ಕುರಿತಾದ ಪ್ರವಾದನೆಯು ಸ್ನಾನಿಕನಾದ ಯೋಹಾನದಲ್ಲಿ ನೆರವೇರಿತು. ಆದರೆ ಒಂದು ಪ್ರಶ್ನೆ ಬರುತ್ತದೆ. ಕ್ರಿಸ್ತನ ಪ್ರಥಮ ಬರೋಣದಲ್ಲಿ ಇಸ್ರಾಯೇಲು ಆತನನ್ನು ಅಂಗೀಕರಿಸಿದ್ದರೆ ಆತನು ತನ್ನ ರಾಜ್ಯವನ್ನು ಕೂಡಲೇ ಸ್ಥಾಪಿಸುತ್ತಿದ್ದಾನೋ ಮತ್ತು ಸ್ನಾನಿಕನಾದ ಯೋಹಾನನು ಎಲಿಯನಾಗಿರುತ್ತಿದ್ದಾನೋ? ಪ್ರಿಯರೇ, ಅದಕ್ಕೆ ಉತ್ತರ ಹೌದು ಎಂಬುದಾಗಿದೆ. ಅದು ಹೇಗೆ ಎಂದು ನೀವು ಕೇಳಬಹುದು. ನನಗೂ ತಿಳಿಯದು. ಯೇಸು ಇದನ್ನು ಹೇಳಿದ್ದಾನೆಂದಷ್ಟೇ ನನಗೆ ತಿಳಿದಿದೆ. ಆತನ ಎಲ್ಲ ಕಾರ್ಯಗಳನ್ನು ನನಗೆ ವಿವರಿಸಲಿಕ್ಕಾಗದು. ಆತನು ನನಗೆ ವಿವರಿಸಲಾಗದ ಅನೇಕ ಕೃತ್ಯಗಳನ್ನು ಮಾಡುತ್ತಾನೆ. ನಾನು ಅವುಗಳನ್ನು ಒಪ್ಪಿಕೊಳ್ಳಬೇಕಷ್ಟೇ. ಕರ್ತನಲ್ಲಿ ಪ್ರಿಯರೇ, ಇನ್ನೂ ಕೆಲವರು ಹೇಳಬಹುದು, ಕ್ರಿಸ್ತನು ಕ್ರೂಜೆಯಲ್ಲಿ ಮರಣ ಹೊಂದುವ ಉದ್ದೇಶವಿದ್ದರೆ ತನ್ನನ್ನು ಅರಸನೆಂದು ಹೇಳಿಕೊಂಡದ್ದು ಯಥಾರ್ಥವಾದದ್ದಲ್ಲ ಎಂಬುದಾಗಿ. ಪ್ರಿಯರೇ, ಆದರೆ ಆತನು ಯಥಾರ್ಥನಾಗಿಯೇ ಇದ್ದನು. ಒಂದು ವೇಳೆ ಇಸ್ರಾಯೇಲ್ಯರು ಆತನನ್ನು ಅರಸನನ್ನಾಗಿ ಸ್ವೀಕರಿಸುತ್ತಿದ್ದರೆ ಎಂಬುದಾಗಿ ವಾದ ಮಾಡಬಹುದು. ಆದರೆ ಅವರು ಸ್ವೀಕರಿಸಲಿಲ್ಲ ಎಂಬುದು ಸತ್ಯ. ಇವೆಲ್ಲವೂ ನಮ್ಮ ಊಹನೆಯ ಪ್ರಶ್ನೆಗಳು. ಆದರೆ ಯಹೂದ್ಯರು ಕರ್ತನನ್ನು ತಿರಸ್ಕರಿಸಿದ್ದಾರೆಂಬುದೇ ಸತ್ಯವಾದದ್ದು. ಪ್ರಿಯರೇ, ಇಂತಹ ಊಹೆಯ ಪ್ರಶ್ನೆಗಳು ಕೇವಲ ಸಮಸ್ಯೆಗಳನ್ನಷ್ಟೇ ಹುಟ್ಟಿಸುತ್ತವೆ. ಈಗ ಇರುವ ಸಮಸ್ಯೆಗಳೇ ನಮಗೆ ಬೇಕಾದಷ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ 2 ವಚನಗಳಲ್ಲಿ ಯೇಸು ಹಣಕದ ರೀತಿಯ ಸಾಮ್ಯಗಳಲ್ಲಿ ಒಂದನ್ನು ಹೇಳುತ್ತಾನೆ. ಆದರೆ ಯೇಸು ಇದನ್ನು ಯಾರನ್ನಾದರೂ ನೋಯಿಸುವುದಕ್ಕಾಗಿ ಹೇಳದೆ ಸತ್ಯಾಂಶವೊಂದನ್ನು ತೋರಿಸುವುದಕ್ಕಾಗಿ ಹೇಳಿದನು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದಿಕೊಳ್ಳೋಣ. ಆದರೆ ಈ ಸಂತತಿಯನ್ನು ಯಾರಿಗೆ ಹೋಲಿಸಲಿ? ಪೇಟೆಗಳಲ್ಲಿ ಕೂತುಕೊಂಡು ತಮ್ಮ ಗೆಳೆಯರಿಗೆ, ನಿಮಗೋಸ್ಕರ ಕೊಳಲೂದಿದೆವು, ನೀವು ಕುಣಿಯಲಿಲ್ಲ, ಗೋಳಾಡಿದೆವು, ನೀವು ಎದೆ ಬಡಕೊಳ್ಳಲಿಲ್ಲ ಎಂದು ಕೂಗಿ ಹೇಳುವಂಥ ಹುಡುಗರನ್ನು ಹೋಲುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಬೀದಿಯಲ್ಲಿ ಆಟ ಆಡುವ ಮಕ್ಕಳ ಚಿತ್ರಣವಾಗಿದೆ. ಒಂದು ಗುಂಪು ಹೇಳುತ್ತದೆ, ನಾವು ಶವ ಸಂಸ್ಕಾರದ ಆಟ ಆಡೋಣ ಎಂದು. ಅವರು ಸ್ವಲ್ಪ ಕಾಲ ಆ ರೀತಿ ಆಟವಾಡಿ ಸಾಕಾದಾಗ ಈಗ ನಾವು ಮದುವೆಯ ಆಟ ಆಡೋಣ ಎನ್ನುತ್ತಾರೆ. ಆ ಆಟವೂ ಅವರಿಗೆ ಸಾಕಾಗುತ್ತದೆ. ಒಂದು ಅತಿರೇಕದಿಂದ ಇನ್ನೊಂದು ಅತಿರೇಕಕ್ಕೆ ಹೋಗುತ್ತಾರೆ. ಯೇಸು ಹೇಳಿದ ಜನರು ಹಾಗಿನವರೇ. ನಮ್ಮ ಈಗಿನ ಜನರಲ್ಲಿ ಇಂಥವರನ್ನು ನಾವು ಕಾಣುತ್ತೇವೆ ಅಲ್ಲವೇ? ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಹೇಗೆಂದರೆ, ಯೋಹಾನನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳದವನಾಗಿದ್ದನು, ಅವರು ಅವನಿಗೆ ದೆವ್ವ ಹಿಡಿದದೆ ಅನ್ನುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸ್ನಾನಿಕನಾದ ಯೋಹಾನನು ಅತಿ ಕಠಿಣವಾದ ಋತವನ್ನು ಪಾಲಿಸುವನಾಗಿದ್ದನು. ಆದರೆ ಜನರಿಗೆ ಅದು ಮೆಚ್ಚುಗೆ ಆಗಲಿಲ್ಲ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯ 19ನೇ ವಚನದಲ್ಲಿ, ಮನುಷ್ಯಕುಮಾರನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವನಾಗಿದ್ದಾನೆ. ಅವರು, ಇಗೋ, ಇವನು ಹೊಟ್ಟೆಬಾಕನು, ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತಾರೆ. ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಸ್ನೇಹಪರನಾಗಿದ್ದನು. ಆದರೆ ಜನರು ಏನು ಹೇಳಿದರು? ಅವನು ಹೊಟ್ಟೆಬಾಕನು, ಪಾಪಿಷ್ಟರ ಗೆಳೆಯನು ಎಂದು. ಅವರಿಗೆ ಸ್ನಾನಿಕನಾದ ಯೋಹಾನನೂ ಇಷ್ಟವಾಗಲಿಲ್ಲ, ಯೇಸುವು ಕೂಡ ಇಷ್ಟವಾಗಲಿಲ್ಲ. ಪ್ರಿಯರೇ, ಕೆಲವರನ್ನು ಏನು ಮಾಡಿದರೂ ಮೆಚ್ಚಿಸಲು ಸಾಧ್ಯವಿಲ್ಲ. ಇಂಥವರನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ಒಬ್ಬ ಪ್ರಸಂಗಿ ಒಂದೇ ಸವನೆ ಓದಿದಂತೆ ಮಾತಾಡುತ್ತಾನೆ, ಅವನನ್ನೂ ಮೆಚ್ಚುವುದಿಲ್ಲ. ಇನ್ನೊಬ್ಬನು ಪೀಠವನ್ನು ಗುದ್ದಿ ಆವೇಶದಿಂದ ಮಾತಾಡುತ್ತಾನೆ, ಅವನನ್ನೂ ಮೆಚ್ಚುವುದಿಲ್ಲ. ಇನ್ನೊಬ್ಬನ ಮಾತೇ ಅರ್ಥವಾಗುವುದಿಲ್ಲ. ಮಗದೊಬ್ಬನು ಬಹು ಸರಳವಾಗಿ ಮಾತಾಡುತ್ತಾನೆ. ಹೀಗೆ ನಾನಾ ರೀತಿಯ ಕಾರಣಗಳನ್ನು ಜನರು ಹೇಳುತ್ತಾರೆ. ಹೌದು ಪ್ರಿಯರೇ, ಕೆಲವರನ್ನು ಯಾರೂ ಮೆಚ್ಚಿಸಲು ಸಾಧ್ಯವೇ ಇಲ್ಲ. ಇದು ಕರ್ತನಾದ ಯೇಸುವಿನ ಕಾಲದಲ್ಲಿಯೂ ಸತ್ಯವಾಗಿತ್ತು.
ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸಿ ನೋಡುವಾಗ ದೇವರ ಕಡೆಗೆ ತಿರುಗದ ಊರುಗಳನ್ನು ಯೇಸು ತಿರಸ್ಕರಿಸುತ್ತಾನೆ ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಈಗ ನಾವು ಒಂದು ವಿಶೇಷ ಬದಲಾವಣೆಯನ್ನು ನೋಡಲಿದ್ದೇವೆ. ಯೇಸುವು ಅರಸನಾಗಿದ್ದಾನೆಂಬುದನ್ನು ನೆನಪಿನಲ್ಲಿಡಿರಿ. ಆತನು ತನ್ನ ನೈತಿಕ ನಿಯಮಗಳನ್ನು ತಿಳಿಯಪಡಿಸಿದ್ದಾನೆ. ಅದ್ಭುತ ಕಾರ್ಯಗಳ ಮೂಲಕ ತನ್ನ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಸುವಾರ್ತೆಯನ್ನು ಕೂಡ ಸಾರಿದ್ದಾನೆ. ಆತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಆದರೆ ಆತನ ಜನರು ಆತನನ್ನು ತಿರಸ್ಕರಿಸಿದರು. ಈ ತಿರಸ್ಕಾರದಿಂದಾಗಿ ಆತನು ಒಂದು ತೀರ್ಮಾನಕ್ಕೆ ಬರಬೇಕಾಯಿತು. ಆತನು ಅರಸನಾಗಿದ್ದಾನೆ. ಆತನ ತೀರ್ಮಾನವೇ ಅಂತಿಮವಾದದ್ದು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 20 ಮತ್ತು 21ನೇ ವಚನ ನೋಡೋಣ. ಆಗ ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೋರಾಜೀನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸುವಿನ ಸೇವಾ ಕೇಂದ್ರವಾದ ಕಪೆರ್ನೌಮಿನ ಉತ್ತರದ ಕಡೆಗೆ ಕೋರಾಜೀನ್ ಹಾಗೂ ಬೆತ್ಸಾಯಿದಗಳಿದ್ದವು. ಆ ಭಾಗದಲ್ಲಿ ಯೇಸು ತುಂಬಾ ಮಹತ್ಕಾರ್ಯಗಳನ್ನು ಮಾಡಿದ್ದನು. ಆದರೆ ಅಲ್ಲಿನವರು ಆತನನ್ನು ತಿರಸ್ಕರಿಸಿದರು. ಈಗ ಆತನು ಅವರನ್ನು ಗದರಿಸುತ್ತಿದ್ದಾನೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನ ನೋಡೋಣ. ಆದರೆ ನ್ಯಾಯ ವಿಚಾರಣೆ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೆಳಕು ದೊರೆಯುವಂತಾದು ಜವಾಬ್ದಾರಿಕೆಯನ್ನು ನೀಡುತ್ತದೆ. ಯೇಸುವು ತೂರ್ ಸೀದೋನ್ ಪಟ್ಟಣಗಳಲ್ಲಿ ಸೇವೆ ಮಾಡಿರಲಿಲ್ಲ. ಅಲ್ಲಿ ಆತನ ಸೇವಾ ಕೇಂದ್ರವೂ ಇರಲಿಲ್ಲ. ಆದರೆ ಕೋರಾಜೀನ್, ಬೆತ್ಸಾಯಿದಗಳಲ್ಲಿ ತುಂಬಾ ಸಮಯ ಕಳೆದಿದ್ದನು. ಅವರಿಗೆ ಆತನು ಕೊಟ್ಟ ಬೆಳಕಿಗಾಗಿ ಅವರನ್ನು ಜವಾಬ್ದಾರರನ್ನಾಗಿ ಮಾಡುತ್ತಾನೆ. ದೇವರ ನ್ಯಾಯ ತೀರ್ಪಿನ ಕಾಲದಲ್ಲಿ ಬೇರೆ ಬೇರೆ ಮಟ್ಟದ ಶಿಕ್ಷೆಗಳು, ಬೇರೆ ಬೇರೆ ಮಟ್ಟದ ಬಹುಮಾನಗಳು ಇರುತ್ತವೆಂದು ನಾನು ನಂಬುತ್ತೇನೆ. ನಮ್ಮ ದಿನಗಳಲ್ಲಿಯೂ ಅನೇಕರಿಗೆ ಕ್ರಿಸ್ತನನ್ನು ಅಂಗೀಕರಿಸುವ ಅದ್ಭುತವಾದ ಅವಕಾಶಗಳು ಕೊಡಲ್ಪಡುತ್ತವೆ. ಆದರೆ ಅವರು ಅದಕ್ಕೆ ಬೆನ್ನು ಹಾಕುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ವಿವರಗಳಿಗೆ ಹೋಗದೆ ನಾನು ಇಷ್ಟು ಮಾತ್ರ ಹೇಳುತ್ತೇನೆ. ಸುವಾರ್ತೆಯನ್ನು ಕೇಳದೆ ಲೋಕಕ್ಕೆ ಅಡ್ಡ ಬೀಳುವವನ ಕುರಿತಾಗಿ ದೇವರು ಏನು ಮಾತಾಡುತ್ತಾನೆಂದು ನನಗೆ ತಿಳಿಯದು. ಆದರೆ ಪ್ರತಿ ಭಾನುವಾರವೂ ದೇವಾಲಯಕ್ಕೆ ಬಂದು ಸುವಾರ್ತೆ ಕೇಳಿದರೂ ಆ ಕುರಿತು ಯಾವ ತೀರ್ಮಾನವನ್ನೂ ಮಾಡದವನ ಕುರಿತು ದೇವರು ಏನು ಮಾತಾಡುತ್ತಾನೆಂದು ಹೇಳಬಲ್ಲೆನು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನ ನೋಡುವಾಗ, ಎಲಾ ಕಪೆರ್ನೌಮೇ, ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯಾ? ಪಾತಾಳಕ್ಕೆ ಇಳಿವಿ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸೇವಾ ಕೇಂದ್ರವು ತಮ್ಮ ಊರಿನಲ್ಲಿದ್ದುದು ಅವರಿಗೆ ಎಂಥ ಒಂದು ಸೌಲಭ್ಯವಾಗಿತ್ತು. ಕಪೆರ್ನೌಮಿನಲ್ಲಿ ನಡೆದ ಮಹತ್ಕಾರ್ಯಗಳನ್ನು ಸೋದೋಮಿನ ಜನರು ನೋಡಿರುತ್ತಿದ್ದರೆ ಅವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡು ನ್ಯಾಯ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದರೆಂದು ಯೇಸು ಹೇಳುತ್ತಾನೆ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ ನೋಡೋಣ. ಆದರೆ ನ್ಯಾಯ ವಿಚಾರಣೆ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಎಲ್ಲಕ್ಕಿಂತಲೂ ಕಠಿಣವಾದ ಮಾತಾಗಿದೆ ಮತ್ತು ಇದು ಮೃದು ಸ್ವಭಾವದ ಯೇಸುವಿನ ಬಾಯಿಂದ ಬಂದ ಮಾತು ಎಂಬುದನ್ನು ಗಮನಿಸಿರಿ. ಇಲ್ಲಿ ಆತನು ಅರಸನಂತೆಯೂ ನ್ಯಾಯಾಧೀಶನಂತೆಯೂ ಮಾತನಾಡುತ್ತಾನೆ. ಈ ಕಠಿಣ ಮಾತುಗಳನ್ನು ನಾವು ಗಮನಕೊಟ್ಟು ಕೇಳಬೇಕಾಗಿದೆ. ಪ್ರಿಯರೇ, ಆಧುನಿಕ ಸಭೆಯೊಂದರ ಅಧಿಕಾರಿಯಾಗಿದ್ದುಕೊಂಡು ಸತ್ಯವೇದ ಹಿಡಿದುಕೊಂಡಿದ್ದರೂ ಯೇಸುವನ್ನು ಅಂಗೀಕರಿಸದೇ ಇರುವುದಕ್ಕಿಂತ ದೂರದ ಅರಣ್ಯದಲ್ಲಿ ಸುವಾರ್ತೆ ಕೇಳದವನಾಗಿರುವುದೇ ಮೇಲೆಂದು ನಾನು ನೆನೆಸುತ್ತೇನೆ. ಸೊದೋಮ್ ಗೊಮೋರಗಳು ಅತಿ ಕೆಟ್ಟ ಊರುಗಳಾಗಿದ್ದರೂ ಯೇಸುವಿನ ಸುವಾರ್ತೆ ಕೇಳಿಯೂ ಆತನನ್ನು ತಿರಸ್ಕರಿಸಿದವರ ಸ್ಥಿತಿಗಿಂತ ಆ ಊರುಗಳ ಸ್ಥಿತಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತಮವಾಗಿರುತ್ತದೆ. ಹೌದು ಪ್ರಿಯರೇ, ನಮ್ಮ ಜೀವಿತವನ್ನು ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣವ, ನಾವು ಹೇಗಿದ್ದೇವೆ ಎಂಬುದನ್ನು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25 ಮತ್ತು 26ನೇ ವಚನ ನೋಡೋಣ. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ,
ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಲೋಕ ಭೂಲೋಕಗಳ ಒಡೆಯನೆಂಬ ಮಾತು ನಮ್ಮನ್ನು ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 19ನೇ ವಚನಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿ ದೇವರು ಈ ಹೆಸರಿನಿಂದ ಕರೆಯಲ್ಪಟ್ಟಿದ್ದಾನೆ. ಪ್ರಿಯರೇ, ಅನೇಕ ಬುದ್ಧಿವಂತರಿಗೆ ಈ ಮಾತು ತಿಳಿಯುವುದಿಲ್ಲ, ಆದರೆ ಬಾಲಕರು ತಿಳಿದುಕೊಳ್ಳುತ್ತಾರೆ. ಅನೇಕ ವರ್ಷಗಳ ಹಿಂದೆ ಡಾಕ್ಟರ್ ಹ್ಯಾರಿ ಐರ್ನ್ ಸೈಡ್ ಎಂಬವರು ಹೀಗೆ ಹೇಳಿದ್ದಾರೆ: ಮಕ್ಕಳಿಗೆ ಅರ್ಥವಾಗುವಂತೆ ನೀನು ಪ್ರಸಂಗ ಮಾಡುವುದಾದರೆ ಅದನ್ನು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಎಂಬುದಾಗಿ. ಪ್ರಿಯರೇ, ತಿಂಡಿಯನ್ನು ಮಕ್ಕಳಿಗೆ ಎಟಕುವಂತೆ ಕೆಳಗಿನ ಸೆಲ್ಫಿನಲ್ಲಿಡು. ಪ್ರಿಯರೇ, ಈ ಮಾತನ್ನು ನೋಡುವಾಗ ಕೆಲವೊಮ್ಮೆ ಮಕ್ಕಳಿಗೆ ಅರ್ಥವಾಗುವ ವಿಷಯವು ಪ್ರಾಯಸ್ಥರಿಗೆ ಅರ್ಥವಾಗುವುದಿಲ್ಲ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 27ನೇ ವಚನ ನೋಡೋಣ. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಇನ್ನಾವನೂ ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನೂ ತಂದೆಯನ್ನು ತಿಳಿದವನಲ್ಲ, ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು ಎಂಬುದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದಂತಾಯಿತು. ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಜನರಿಗೆ ಹೊಸ ಆಮಂತ್ರಣವನ್ನು ಕೊಡುತ್ತಾನೆ. ಪ್ರಿಯರೇ, ಈ ವಚನಗಳಲ್ಲಿ ಯೇಸುವಿನ ಸಂದೇಶಕ್ಕೆ ಒಂದು ಹೊಸ ತಿರುವು ಸಿಕ್ಕಿರುವುದನ್ನು ನೋಡುತ್ತೇವೆ. ಇಲ್ಲಿಯವರೆಗೆ ಆತನು ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಕರೆ ಕೊಡುತ್ತಿದ್ದನು. ತನ್ನ ಅಧಿಕಾರದ ಗುರುತುಗಳನ್ನು ಆತನು ತೋರಿಸಿದನು. ಆದರೆ ಅವನನ್ನು ಮೆಸ್ಸಿಯನೆಂದು ಯಾರೂ ಸ್ವೀಕರಿಸಲಿಲ್ಲ. ಇಲ್ಲಿ ಹೇಳಲ್ಪಟ್ಟ ಊರುಗಳು ಯೆರೂಸಲೇಮು ಕೂಡ ಆತನಿಗೆ ಬೆನ್ನು ತೋರಿಸಿದವು. ಈಗ ಕರ್ತನು ಇಸ್ರಾಯೇಲರಿಗೆ ಬೆನ್ನು ತೋರಿಸಿದನು. ಅವರಿಗೆ ರಾಜ್ಯದ ಕುರಿತಾಗಿ ಹೇಳುವುದನ್ನು ನಿಲ್ಲಿಸಿದನು. ಈಗ ಆತನು ಕ್ರೂಜೆಯ ಕಡೆಗೆ ಸಾಗುತ್ತಾ ಇದ್ದಾನೆ ಮತ್ತು ವ್ಯಕ್ತಿಗತವಾದ ಕರೆಯನ್ನು ಕೊಡುತ್ತಿದ್ದಾನೆ. ಆತನ ಮಾತನ್ನು ಕೇಳೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿನ ಮಾತಿನ ದಾಟಿ ಈ ಅಧ್ಯಾಯದಲ್ಲಿರುವ ಹಿಂದಿನ ವಚನಗಳ ದಾಟಿಗಿಂತ ಭಿನ್ನವಾದದ್ದಾಗಿದೆ. ಹಿಮ ಬಿರುಗಾಳಿಯಿಂದ ಹೊರಬಂದು ಬಿಸಿ ವಾತಾವರಣವನ್ನು ಹೊಕ್ಕಂತೆ ಇದೆ. ಬಿರುಗಾಳಿಯಿಂದ ಶಾಂತತೆಗೆ, ಕತ್ತಲೆಯಿಂದ ಬೆಳಕಿಗೆ ಬಂದಂತೆ. ಇದು ಯೇಸುವಿನಿಂದ ಬಂದ ಹೊಸ ಸಂದೇಶವಾಗಿದೆ. ಮಹಾಜನಾಂಗದಿಂದ ಆತನು ವೈಯಕ್ತಿಕ ವ್ಯಕ್ತಿಗಳ ಕಡೆಗೆ ತಿರುಗಿಕೊಳ್ಳುತ್ತಾನೆ. ಈಗ ಇದು ರಾಜ್ಯದ ವಿಷಯವಾಗಿ ಜನಾಂಗಕ್ಕೆ ಕೊಡುವ ಘೋಷಣೆಯಾಗಿರದೆ ವೈಯಕ್ತಿಕವಾಗಿ ರಕ್ಷಣೆಯ ವಿಶ್ರಾಂತಿಯನ್ನು ಪಡೆಯಲು ಕೊಡುವ ಕರೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದನ್ನು ನೋಡುವಾಗ ನಿಮ್ಮನ್ನು ವಿಶ್ರಾಂತಿಯಲ್ಲಿರಿಸುತ್ತೇನೆ ಎಂದು ಅರ್ಥ. ಹೊರೆ ಹೊತ್ತವರು ಎಂದು ಹೇಳುವಾಗ ಪಾಪದ ಭಾರ ಹೊತ್ತವರು ಎಂಬುದಾಗಿ ಅರ್ಥ. ಇದೇ ಅರ್ಥವನ್ನು ಕೀರ್ತನೆಗಳಲ್ಲಿಯೂ ಯೆಶಾಯನ ಪ್ರವಾದನೆಯಲ್ಲಿಯೂ ಉಪಯೋಗಿಸಲಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಕೀರ್ತನೆ 38:4ನೇ ವಚನದಲ್ಲಿ ಕೂಡ ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿಬಿಟ್ಟವೆ, ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಮಿಬಿಟ್ಟಿದೆ ಎಂಬುದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ಸ್ನೇಹಿತನೇ, ಪಾಪವು ನಿನಗೆ ಹೊರಲಾರದಷ್ಟು ಭಾರವಾಗಿದೆ. ನಿನ್ನ ಪಾಪದ ಹೊರೆಯನ್ನು ನೀನೇ ಹೊರಲು ಯತ್ನಿಸಿದರೆ ನೀನು ಅದರ ಭಾರದಿಂದ ಮುಗ್ಗರಿಸಿ ಬೀಳಬಹುದು. ಪಾಪದ ಭಾರವನ್ನು ಹಾಕಬಹುದಾದ ಒಂದೇ ಸ್ಥಳವೆಂದರೆ ಕ್ರಿಸ್ತನ ಕ್ರೂಜಿಯಾಗಿದೆ. ಆತನು ನಿನಗಾಗಿ ಅದನ್ನು ಹೊತ್ತನು. ನಿನ್ನ ಪಾಪದ ಭಾರವನ್ನು ತನ್ನ ಬಳಿಗೆ ತರುವಂತೆ ಆತನು ನಿನ್ನನ್ನು ಕರೆಯುತ್ತಿದ್ದಾನೆ.
ಆತನು ನಿನ್ನನ್ನು ಕ್ಷಮಿಸಬಲ್ಲನು, ಯಾಕಂದರೆ ನಿನ್ನ ಪಾಪದ ಹೊರೆಯನ್ನು ಆತನು ಕ್ರೂಜೆಯ ಮೇಲೆ ಹೊತ್ತನು. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯರೇ, ಈ ವಚನವನ್ನು ನೋಡುವಾಗ ಪಾಪಿಗೆ ಕ್ರಿಸ್ತನ ಮೂಲಕ ದೊರಕುವ ರಕ್ಷಣೆಯಾಗಿದೆ. ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಯಾಕಂದರೆ ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಈ ವಾಕ್ಯವನ್ನು ನೋಡುವಾಗ ವಿಶ್ವಾಸಿಯು ಹೊಂದುವ ಪ್ರಾಯೋಗಿಕ ಪರಿಶುದ್ಧತೆಯಾಗಿದೆ. ಯೇಸು ನಮಗೆ ಒಂದು ವಿಶ್ರಾಂತಿಯನ್ನು ಕೊಡುತ್ತಾನೆ, ಅದು ಬಿಡುಗಡೆಯ ವಿಶ್ರಾಂತಿಯೇ ಆಗಿದೆ. ವಿಶ್ವಾಸಿಯು ಅನುಭವಿಸುವ ಒಂದು ವಿಶ್ರಾಂತಿಯೂ ಇದೆ, ಅದು ನಾವು ಕ್ರಿಸ್ತನಿಗೆ ಮಾಡುವ ನಮ್ಮ ಸಮರ್ಪಣೆಯ ಮೂಲಕ ದೊರಕುತ್ತದೆ. ನೀನು ಜನಮನ್ನಣೆಗಾಗಿ ಪ್ರಯತ್ನಿಸಬೇಕೆಂದಿಲ್ಲ. ಕ್ರಿಸ್ತನಿಗೆ ನಿನ್ನನ್ನು ಒಪ್ಪಿಸುವುದಾದರೆ ಸಮಾಜದಲ್ಲಿ ಸ್ಥಾನಮಾನಗಳಿಗಾಗಿ ಹೋರಾಡಬೇಕಾಗಿಲ್ಲ. ನಾನು ಸಂಘ ಸಂಸ್ಥೆಗಳಿಗೆ ಸೇರುವುದನ್ನೇ ಬಿಟ್ಟು ಬಿಟ್ಟಿದ್ದೇನೆ, ಯಾಕಂದರೆ ಅದರಲ್ಲಿ ಸ್ಥಾನ ಅಧಿಕಾರಿಗಳಿಗೋಸ್ಕರ ನಡೆಯುವ ಪೈಪೋಟಿಯು ಅಸಹ್ಯಕರವಾಗಿರುತ್ತದೆ. ನೀನು ನಿನ್ನನ್ನು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡಿರುವುದಾದರೆ ಈ ಎಲ್ಲ ಸಂಗತಿಗಳಿಗಾಗಿ ಆತುರ ಪಡಬೇಕಾಗಿಲ್ಲ. ನೀನು ಆತನ ಜೊತೆಯಲ್ಲಿ ನೊಗ ಹೊರುವವನಾದರೆ ತನಗೆ ಬೇಕಾದ ಸ್ಥಾನದಲ್ಲಿ ಆತನೇ ನಿನ್ನನ್ನು ಇರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ದೇವರು ತನ್ನ ವಾಕ್ಯದಲ್ಲಿ ನಮಗೆ ಅನೇಕ ರೀತಿಯ ಕರೆಗಳನ್ನು ಕೊಟ್ಟಿದ್ದಾನೆ. ವೈಯಕ್ತಿಕವಾಗಿ ಮಾತ್ರವಲ್ಲ, ಜನಾಂಗಕ್ಕಾಗಿ ಆತನು ಕೊಟ್ಟಂಥ ಕರೆಯನ್ನು ನಾವು ತಿಳಿದುಕೊಂಡೆವು. ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಂಡವರಾಗಿ ಜೀವಿಸುವುದು ಅತಿ ಪ್ರಾಮುಖ್ಯವಾಗಿದೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ 12ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಧಾರ್ಮಿಕ ನಾಯಕರೊಂದಿಗೆ ಯೇಸುವಿಗಾದ ಸಂಘರ್ಷ, ಅವರಿಂದ ಆತನು ಬೇರೆಯಾದದ್ದು ಎಂಬುದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತಾಯನ ಸುವಾರ್ತೆಯಲ್ಲಿನ ಚಲನೆಯನ್ನು ಪುನಃ ನೋಡಿರಿ. ಇದನ್ನು ನೀವು ಗಮನಿಸದಿದ್ದರೆ ಇಲ್ಲಿನ ಸಂದೇಶವನ್ನು ಕೂಡ ನೀವು ಗಮನಿಸದೇ ಹೋಗುತ್ತೀರಿ. ಮತ್ತಾಯನು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಬರೆಯುತ್ತಿಲ್ಲ, ಇಲ್ಲವೇ ಆತನ ಜೀವಿತದ ಘಟನೆಗಳನ್ನು ಕಾಲಾನುಕ್ರಮದಂತೆ ದಾಖಲಿಸಲಿಲ್ಲ. ಅವನು ಕ್ರಿಸ್ತನನ್ನು ಅರಸನನ್ನಾಗಿ ತೋರಿಸುತ್ತಾನೆ. ಆತನು ಅರಸನಾಗಿ ಹುಟ್ಟಿದನು, ರಾಜ್ಯದ ನೀತಿ ನಿಯಮಗಳನ್ನು ಪರ್ವತ ಪ್ರಸಂಗದಲ್ಲಿ ಕೊಟ್ಟನು, ತಾನು ನಡೆಸಿದ ಮಹತ್ಕಾರ್ಯಗಳ ಮೂಲಕ ತನಗೆ ಅರಸನಾಗಿ ಆಳುವ ಅಧಿಕಾರ ಉಂಟೆಂಬುದನ್ನು ತೋರಿಸಿದನು. ಬಳಿಕ ತನ್ನ ಅಪೊಸ್ತಲರನ್ನು ಕಳುಹಿಸಿಕೊಟ್ಟನು. ಅದಕ್ಕೆ ಸಿಕ್ಕಿದ ಫಲವೆಂದರೆ ತಿರಸ್ಕಾರ. ಆಗ ರಾಜನು ಆ ಊರುಗಳ ಮೇಲೆ ದಂಡನೆಯನ್ನು ತಿಳಿಸಿದನು. ಪ್ರಿಯರೇ, ಈಗ ಯೇಸುವಿಗೂ ಆ ದಿನಗಳಲ್ಲಿನ ಧಾರ್ಮಿಕ ಮುಖಂಡರಾದ ಫರಿಸಾಯರಿಗೂ ನಡುವೆ ತಿಕ್ಕಾಟ ಉಂಟಾಗುವುದನ್ನು ನೋಡುತ್ತೇವೆ. ಮೊದಲಿಗೆ ಅವರು ಆತನ ಕಡೆಗೆ ಸ್ನೇಹ ಇದ್ದವರಂತೆ ವರ್ತಿಸಿದರು, ಆದರೆ ಈಗ ಸಬ್ಬತ್ತಿನ ವಿಚಾರ ವಾಗ್ವಾದ ಉಂಟಾಗಿ ಆತನಿಂದ ಬೇರೆಯಾದರು. ಕರ್ತನಲ್ಲಿ ಪ್ರಿಯರೇ, ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನಾವು ನೋಡುವಾಗ ಈ ಸಬ್ಬತ್ತಿನ ಕುರಿತು ವಾಗ್ವಾದವನ್ನು 2 ಕಡೆಗಳಲ್ಲಿ ನೋಡುತ್ತೇವೆ. ಒಂದು ಹೊರಗೆ ಹೊಲಗಳಲ್ಲಿ, ಬಳಿಕ ಸಭಾಮಂದಿರದ ಒಳಗೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯೇಸು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆಯೋ ಇಲ್ಲವೋ? ಒಂದು ವೇಳೆ ಕೊಟ್ಟಿಲ್ಲದಿರುವುದಾದರೆ ಇಂದೇ ಆತನ ಹಸ್ತಕ್ಕೆ ನಮ್ಮನ್ನು ಕೊಡೋಣ. ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಆತನಿಗೆ ವಿಧೇಯರಾಗಿ ಜೀವಿಸೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಿ. ನಮ್ಮ ಜೀವಿತದಲ್ಲಿ ಇಲ್ಲಿವರೆಗೆ ನೀನು ಒಳ್ಳೆಯದನ್ನೇ ನಡೆಸಿದ್ದಿ. ಆ ಒಳ್ಳೆಯತನವನ್ನು ಅರಿತವರಾಗಿದ್ದುಕೊಂಡು ನಿನ್ನ ಕೃಪೆಯಿಂದ ದೊರಕಿದ ರಕ್ಷಣೆಯನ್ನು ಹೊಂದಿದವರಾಗಿ ಆ ರಕ್ಷಣೆಯ ಸಂತೋಷದಲ್ಲಿ ದಿನಾಲು ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರು ನಿನ್ನನ್ನು ಇನ್ನೂ ಅಂಗೀಕರಿಸಲಿಲ್ಲವೋ, ನಿನ್ನಿಂದ ದೂರವಾಗಿದ್ದಾರೋ, ಕಷ್ಟ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರದಲ್ಲಿದ್ದಾರೋ ಅಂಥವರನ್ನು ಕರುಣಿಸಿ, ನೀನು ಮುಟ್ಟಿ, ನೀನು ಮಾತನಾಡಿ, ನಿನ್ನ ವಾಕ್ಯದ ಮೂಲಕ ಶುದ್ಧೀಕರಿಸಿ, ರಕ್ಷಣೆಯ ಸಂತೋಷವನ್ನು ಕೊಟ್ಟು ಜೀವದ ಮಾರ್ಗದಲ್ಲಿ ಅವರು ಮುಂದೆ ಸಾಗುವುದಕ್ಕೆ ಆತ್ಮನ ಸಹಾಯವನ್ನು ನೀಡಿ ನೀನು ಕೈ ಹಿಡಿದು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಕೇಳಿಸಿಕೊಂಡೆವು. ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಯೇಸುವಿನ ಮಾತುಗಳು, ದೇವರನ್ನು ತಿರಸ್ಕರಿಸಿದ ಊರುಗಳ ಗತಿ, ಬಳಲಿ ಬೆಂಡಾದ ಜನರಿಗೆ ಯೇಸುವಿನ ಕರೆ ಎಂಬ ವಿಷಯಗಳಲ್ಲಿ ಅಧ್ಯಯನ ಮಾಡಿದೆವು.
ಒಂದು ಕಡೆ ದೇವರ ಬಗ್ಗೆ ಕಠಿಣವಾದ ಹೃದಯ, ಇನ್ನೊಂದೆಡೆ ಲೋಕದ ಕಷ್ಟ ಸಂಕಟಗಳಿಂದ ನರಳುತ್ತಿರುವ ಜೀವಿತ. ಇವೆರಡರ ಮಧ್ಯದಲ್ಲಿ ಸಿಲುಕಿರುವ ಈ ಪ್ರಸ್ತುತ ಲೋಕಕ್ಕೆ ಸಮಾಧಾನ ಪ್ರಭುವಾದ ಯೇಸುವು ಪುನಃ ಹೊಸ ಆಮಂತ್ರಣವನ್ನು ನೀಡುತ್ತಿದ್ದಾನೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆತನ ಬಳಿಗೆ ಹಿಂದಿರುಗಿ ಬರೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ನಡೆಸಿ ಕಾಪಾಡಲಿ.